ಇವತ್ತಿನ ವಿಡಿಯೋದಲ್ಲಿ ಒಣಕಡ್ಡಿ ಮೀನು ಚಟ್ನಿ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ. ಕರಾವಳಿಯ ತುಂಬ ಸ್ಪೆಷಲ್ ಆದ ಇದೊಂದು ರೆಸಿಪಿ. ಪ್ರತಿಯೊಂದು ಮನೆಯಲ್ಲೂ ಇದನ್ನು ಮಾಡ್ತಾರೆ. ಅದು ಬೇರೆ ಈ ಮಳೆ ಟೈಮಲ್ಲೆಲ್ಲ ಜಾಸ್ತಿಯಾಗಿ ಕುಚಲಕ್ಕಿ ಗಂಜಿ ಜೊತೆ ಈ ಚಟ್ನಿ ಪ್ರತಿಯೊಂದು ಮನೆಯಲ್ಲಿ ಇದ್ದೇ ಇರುತ್ತೆ. ಹಾಗೆಯೇ ಒಳ್ಳೆಯ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ನೋಡಿ, ಒಂದು ಬಾಣಲೆಗೆ 1 ಸ್ಪೂನಷ್ಟು ತೆಂಗಿನೆಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 5 ರಿಂದ 6 ಬ್ಯಾಡಗೆ ಮೆಣಸನ್ನು ತಗೋಬೇಕು. ಇದನ್ನು ಚೆನ್ನಾಗಿ ಹುರಿಬೇಕು. ಇದು ಸ್ವಲ್ಪ ಹುರಿಯುವಾಗಲೇ ಉಳಿದ ಎಲ್ಲ ಮಸಾಲನ ಇದರಲ್ಲಿ ಹಾಕ್ಕೊಂಡು ಒಟ್ಟಿಗೆ ಹುರಿದ್ರೆ ಆಯಿತು. 1 ಸ್ಪೂನಷ್ಟು ಕೊತ್ತಂಬರಿ ಬೀಜನ ಹಾಕ್ಕೋಬೇಕು. ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೋಬೇಕು. ಇದನ್ನು ಹಾಗೆ ಲೋ ಫ್ಲೇಮಲ್ಲಿ ಈ ಥರ ಹುರಿದ್ರೆ ಆಯಿತು. ಇದೇನು ಜಾಸ್ತಿ ಹುರಿಬೇಕಂತಿಲ್ಲ, ಸ್ವಲ್ಪ ಇದು ಫ್ರೈ ಆದರೆ ಸಾಕಾಗುತ್ತೆ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ಪೀಸಸ್ಸನ್ನು ತಗೊಂಡಿದ್ದೀನಿ. ಇದನ್ನು ತುರಿದು ಬೇಕಾದರೂ ನೀವು ತಗೋಬೋದು. ಇದನ್ನು ತೆಂಗಿನಕಾಯಿಯನ್ನು ನಾವೇನು ಹುರಿಯುವ ಅವಶ್ಯಕತೆ ಇಲ್ಲ, ನಿಮಗೆ ಇಷ್ಟ ಇದ್ದರೆ ಹುರಿಬೋದು. ಜೊತೆಗೇ 3 ಎಸಳು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟೇ ಮಸಾಲ, ಎಕ್ಸ್ಟ್ರಾ ಏನೂ ಹಾಕೋಕ್ಕಿಲ್ಲ. ಮೆಣಸು ಜೊತೆ ಮಸಾಲೆ ಎಲ್ಲ ಹುರಿದ ನಂತರ ಇದು ಸ್ವಲ್ಪ ತಣ್ಣಗಾಗಬೇಕು. ನಂತರ ಇದನ್ನು ಪುಡಿ ಮಾಡ್ಕೋಬೇಕು. ಈಗ ಈ ಕಡೆಯಿಂದ ಒಣಕಡ್ಡಿ ಮೀನಿದೆಯಲ್ಲ, ಇದನ್ನೀಗ ನಾವು ಕ್ಲೀನ್ ಮಾಡ್ಕೋಬೇಕು. ಅಂದರೆ ತಲೆ ಭಾಗನ ಕಟ್ ಮಾಡಿ ತೆಗಿಬೇಕು. ಅದನ್ನು ನಾವು ಈ ಚಟ್ನಿಗೆ ಹಾಕೋದಿಲ್ಲ. ಈ ಒಣಕಡ್ಡಿ ಮೀನು ಏನಿರುತ್ತೆ ಇದು ಸ್ವಲ್ಪ ಉಪ್ಪಿನ ಅಂಶದಿಂದ ಕೂಡಿರುತ್ತೆ. ಹಾಗಾಗಿ ಚಟ್ನಿಗೆ ನಾವು ಉಪ್ಪು ಹಾಕುವಾಗ ನೋಡಿಯೇ ಹಾಕಬೇಕಾಗತ್ತೆ. ಆದರೆ ನಿಮ್ಗೆ ಅದು ತಿನ್ನುವಾಗ ತುಂಬ ಟೇಸ್ಟಾಗಿರುತ್ತೆ. ಅಂದರೆ ಉಪ್ಪಿನ ಅಂಶದ ಜೊತೆಗೆ ನಿಮಗೆ ಖಾರ ಸ್ವಲ್ಪ, ಹುಳಿ ಅಂಶ ಸ್ವಲ್ಪ ಬೀಳುವಾಗ ಸೂಪರಾದ ಚಟ್ನಿ ನಿಮಗೆ ರೆಡಿ ಆಗುತ್ತೆ. ನೋಡಿ, ಇಲ್ಲಿ ಎಲ್ಲ ತಲೆ ಭಾಗನ ಕಟ್ ಮಾಡಿ ನಾನು ಕ್ಲೀನ್ ಮಾಡಿ ತಗೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಒಣಕಡ್ಡಿ ಮೀನು ರೆಡಿಯಾಗಿದೆ. ಈಗ ನಾವು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನಾವು ಆಗಲೇ ಹುರಿದಿರುವಂಥ ಮಸಾಲ ತಣ್ಣಗಾಗಿದೆ ಅಲ್ವಾ, ಇದನ್ನೀಗ ತರಿಯಾಗಿ ಮೊದಲಿಗೆ ರುಬ್ಬಬೇಕು. ಮೊದಲಿಗೆ ನೀವು ನುಣ್ಣಗೆ ಮಾಡಬೇಡಿ. ತರಿ ರುಬ್ಬಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು. ನೋಡಿ, ಇಷ್ಟು ಸ್ವಲ್ಪ ರುಬ್ಬಿದ್ದೀನಲ್ವ. ಈಗ ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೇ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಸ್ವಲ್ಪ ಹಾಕಿದ್ರೆ ಸಾಕು, ತುಂಬ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದನ್ನೀಗ ಈ ಥರ ಪುನಃ ನಾವು 1 ರೌಂಡು ರುಬ್ಬಬೇಕು. ತುಂಬ ನೋಡಿ ನುಣ್ಣಗೆ ರುಬ್ಬಿಲ್ಲ ನಾನು, ಸ್ವಲ್ಪ ತರಿಯಾಗಿ ರುಬ್ಬಿದ್ದೀನಿ. ಅದು ಬಾಯಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ಈಗ ಈ ಮಸಾಲ ಈ ಥರ ರೆಡಿಯಾಗಿರಬೇಕು. ಸ್ವಲ್ಪ ಅರಿಶಿನ ಇದಕ್ಕೆ ಹಾಕ್ಕೋಬೇಕು. ನನಗೆ ಹೇಳೋಕ್ಕೆ ನೆನಪೋಯಿತು. ಇಲ್ಲಿ ನೋಡಿ, ನಾವು ಆಗಲೇ ಕ್ಲೀನ್ ಮಾಡ್ಕೊಂಡಿರೋ ಒಣಕಡ್ಡಿ ಮೀನು ಏನಿದೆ ಅದನ್ನು ಬಾಣಲೆಗೆ ಆಲ್ರೆಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ನೋಡಿ, ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಎಕ್ಸ್ಟ್ರಾ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಎಣ್ಣೆ ಇದ್ದರೆ ಸಾಕಾಗುತ್ತೆ. ಇದನ್ನು ಈ ಒಣಕಡ್ಡಿ ಮೀನನ್ನು ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಇದು ಹಾಗೆ ನೀವು ಒಮ್ಮೆಲೆ ದಿಢೀರ್ ಹೈ ಫ್ಲೇಮ್ ಇಟ್ಟು ಫ್ರೈ ಮಾಡೋಕ್ಕೆ ಹೋಗಬೇಡಿ, ಅದು ಸೀದೋಗುತ್ತೆ. ಒಳಗಡೆ ಅದು ಚೆನ್ನಾಗಿ ಫ್ರೈ ಆಗಲ್ಲ. ಈ ಮೀನು ಹೇಗೆ ಫ್ರೈ ಆಗಿದೆ ಅಂತ ನಮ್ಗೆ ಗೊತ್ತಾಗಬೇಕಾದ್ರೆ ಇದು ಕಂಪ್ಲೀಟಾಗಿ ತಣಿಯುತ್ತಲ್ವ ಫ್ರೈ ಮಾಡಿದ ನಂತರ. ಆಗ ಕೈಯಲ್ಲಿ ಕಟ್ ಮಾಡುವಾಗ ಮೀನು ನಮಗೆ ಪಟ್ಪಟ ಅಂತ ಕಟ್ ಆಗಬೇಕು. ಇಲ್ಲಾಂದರೆ ಕಟ್ ಮಾಡೋಕ್ಕೆ ಕಷ್ಟ ಆದರೆ ಅದು ಚೆನ್ನಾಗಿ ಫ್ರೈ ಆಗಿಲ್ಲ ಅಂತ ಅರ್ಥ. ಇದು ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ, ಅಂದರೆ ಸ್ವಲ್ಪ ಬ್ರೌನ್ ಕಲರಿಗೆ ಬರುತ್ತೆ. ಅಷ್ಟು ಫ್ರೈ ಮಾಡಿದರೆ ಆಯಿತು. ಈಗ ನೋಡಿ, ಒಣಕಡ್ಡಿ ಮೀನು ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು. ಈ ಕಡೆಯಿಂದ ಒಂದು ಈರುಳ್ಳಿ ತಗೊಂಡ್ರೆ ಸಾಕು. ಇದನ್ನು ಸಣ್ಣಗೆ ಕಟ್ ಮಾಡಿ ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ ನಾವು ರುಬ್ಬಿರುವಂಥ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೋಬೇಕು. ಇಲ್ಲಿ ನೋಡಿ, ಈ ಮಸಾಲಾನ ಹಾಕಿದ ನಂತರ ನಾವು ರೆಡಿ ಮಾಡ್ಕೊಂಡಿರುವ ಏನು ಒಣಕಡ್ಡಿ ಮೀನಿದೆಯಲ್ಲ ಫ್ರೈ ಮಾಡ್ಕೊಂಡಿರುವಂಥದ್ದು, ಅದನ್ನು ಕಟ್ ಮಾಡಿ ಈ ಥರ ಹಾಕ್ಕೋಬೇಕು. ನಿಮಗೆ ಅದನ್ನು ಕಟ್ ಮಾಡದೆ ಹಾಗೇ ಹಾಕೋದಾದರೂ ಹಾಕೋಬೋದು. ನಾನು ಇಲ್ಲಿ ಕಟ್ ಮಾಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕಲ್ವ, ಅದಕ್ಕೋಸ್ಕರ. ಫ್ರೈ ಚೆನ್ನಾಗಿ ಆಗಿದ್ದರೆ ಒಣಕಡ್ಡಿ ಮೀನು ಪಟ್ಪಟ ಅಂತ ಕೈಯಲ್ಲಿ ನಾವು ಕಟ್ ಮಾಡಿದಾಗ ಕಟ್ ಆಗುತ್ತದು. ಈಗ ನೋಡಿ, ಇಲ್ಲಿ ಎಲ್ಲ ಮೀನನ್ನು ಈ ಥರ ನಾನು ಕಟ್ ಮಾಡಿ ಮಸಾಲಕ್ಕೆ ಹಾಕೋತಾ ಇದ್ದೀನಿ. ಜೊತೆಗೇ ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಈ ಥರ ಸಣ್ಣಗೆ. ಇದನ್ನು ಹಾಕೋಬೇಕು. ಇದು ಆಪ್ಷನಲ್ಲು, ಈರುಳ್ಳಿ ಬೇಕಾದರೆ ಹಾಕೋಬೋದು. ಇದನ್ನು ನಾವು ಯಾವಾಗ ಈಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋದಾದರೆ ಊಟಕ್ಕಿಂತ ಮುಂಚೆ ಈರುಳ್ಳಿಯನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಬೇಗನೆ ಬೆಳಿಗ್ಗೆ ನೀವು ಈರುಳ್ಳಿ ಮಿಕ್ಸ್ ಮಾಡಿ ಇಟ್ಟರೆ ಅದು ಹಾಳಾಗುತ್ತೆ. ಹಾಗಾಗಿ ನೀವು ಊಟದ ಹೊತ್ತಿಗೆ ಈರುಳ್ಳಿ ಹಾಕ್ಕೊಂಡ್ರೆ ಆಯಿತು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪಿನ ಹದ, ಹುಳಿ ಅಂಶ ಎಲ್ಲ ನೋಡಿ ಹದ ಮಾಡಿಕೊಂಡ್ರೆ ಆಯಿತು. ಸೂಪರಾದ ಚಟ್ನಿ ರೆಡಿ ಆಗುತ್ತೆ. ನೀವು ಒಣಕಡ್ಡಿ ಮೀನನ್ನು ಚಟ್ನಿ ಮಸಾಲ ರೆಡಿ ಮಾಡ್ಕೊಳ್ಳೋದೆ ಹಾಗೇ ಗಂಜಿ ಜೊತೆ ಬೇಕಾದರೂ ಅದು ನೆಂಚ್ಕೊಂಡು ಊಟ ಮಾಡ್ಬೋದು. ಅಥವಾ ಈ ಏನು ಮಸಾಲ ನಾನು ಹೇಳಿದ್ದೀನಲ್ವ, ಇದನ್ನು ಮೀನು ಹಾಕದೆ ವೆಜಿಟೇರಿಯನ್ಸ್ ಆದರೆ ಹಾಗೇ ಗಂಜಿ ಜೊತೆನೂ ತಿನ್ಬೋದು, ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದ ಜೊತೆಗೆ.